ಹಿಂಡಲಗ ಜೈಲಿನಲ್ಲಿಯೇ ವಿಚಾರಣಾಧೀನ ಕೈದಿ ಮೇಲೆ ಹಲ್ಲೆ ಮಾಡಲಾಗಿದೆ. ಸಹ ವಿಚಾರಣಾಧೀನ ಕೈದಿ ಮೇಲೆ 4 ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಜೈಲಿನ ಹೊರಗಿನ ದ್ವೇಷ ಒಳಗೂ ಮುಂದುವರೆದಿದೆ. ಆರೋಪಿ ಹಿತೇಶ ಚೌಹಾನ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬಸವರಾಜ್ ದಡ್ಡಿ, ಬಸು ನಾಯ್ಕ, ಸವಿನಾ ದಡ್ಡಿ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಪ್ರಧಾನಿ ಶೇಖರ್ ಎಂಬ ಆರೋಪಿಗಳಿಂದ ಹಲ್ಲೆ ಆಗಿರುವಂಥದ್ದು. ಆರೋಪಿಗಳ ಸಂಬಂಧಿಯ ಮೇಲೆ ಹಲ್ಲೆ ಮಾಡಿ ಜೈಲು ಪಾಲಾಗಿದ್ದ ಹಿತೇಶ ಜೈಲಿಗೆ ಬರ್ತಾ ಇದ್ದಂತೆ ವಿಷಯ ತಿಳ್ಕೊಂಡು ಹಿತೇಶನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಈ 4. ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಿತೇಶನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ, ಅಪರಾಧ ಕೃತ್ಯವನ್ನ ಎಸಗಿ ಹಿಂಡಲಗ ಜೈಲಿಗೆ ಬಂದಂತವರು, ಆದರೆ ಒಳಗೂ ಕೂಡ ಅದೇ ರೀತಿಯ ದ್ವೇಷವನ್ನ ಇಟ್ಕೊಂಡು ಒಳಗೂ ಕೂಡ ಇದೇ ರೀತಿ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ಹಿತೇಶ್ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ಎಸಗಿದ್ದಾರೆ. ಹೀಗಾಗಿ ಹಿತೇಶ್ನನ್ನ ಈಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹಿತೇಶ ತಮ್ಮ ಸಂಬಂಧಿಯ ಜೊತೆಗೆ ಜಗಳ ಆಡಿ ಗಲಾಟೆ ಮಾಡಿಕೊಂಡು ಜೈಲ್ ಸೇರ್ತಾ ಇದ್ದ. ಆತ ಜೈಲಿಗೆ ಬರ್ತಾ ಇರುವಂತ ವಿಷಯ ತಿಳಿದ ತಕ್ಷಣ ಇವರೇನಿದ್ದಾರೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಹಿತೇಶನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಿತೇಶ್ ಚೌಹಾನ್ ಅನ್ನುವಂಥ ವ್ಯಕ್ತಿ ಮಾರಣಾಂತಿಕ ಹಲ್ಲೆಗೊಳಗಾಗಿರೋದು. ಮಾರಣಾಂತಿಕ ಹಲ್ಲೆ ಮಾಡಿರೋದು ಬಸವರಾಜ್ ದಡ್ಡಿ, ಬಸು ನಾಯ್ಕ, ಸವಿನಾ ದಡ್ಡಿ, ಪ್ರಧಾನಿ ಶೇಖರ್. ಇವ್ರು 4 ಜನ ಕೂಡ ಹಿತೇಶನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ಹೊರಗಡೆ ಅಲ್ಲ, ಇದು ಹಿಂಡಲಗ ಜೈಲಿನಲ್ಲೇ ಆಗಿರುವಂತಹ ಘಟನೆ.